ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಾನು ಮಾರ್ನಿಂಗಿಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ವ್ಲಾಗಲ್ಲಿ ನೋಡಿದ್ರಲ್ಲ, ಮುದ್ದು ಮಾರಮ್ಮನಿಗೆ ಆರತಿಗಳು ಮಾಡಿರೋ ಅಂಥದ್ದು. ಸೊ ಇವತ್ತು ಬೇವಿನ ಆಳಮ್ಮನಿಗೆ ದೀಪದ ಆರತಿಗಳು ಮಾಡ್ತಾ ಇದ್ದಾರೆ. ಸೊ ದೇವ್ರನ್ನ ಕರ್ಕೊಂಡೋಗಿ ಇವತ್ತು ಕೆರೆಯಲ್ಲಿ ಆ, ಏನೇನೋ ಶಾಸ್ತ್ರಗಳೆಲ್ಲ ಮಾಡ್ತಾ ಇದ್ದಾರೆ. ಸೊ ನನಗೂ ಅಷ್ಟೊಂದು ಗೊತ್ತಿಲ್ಲ. ಸೊ ಈ ವ್ಲಾಗಲ್ಲಿ ಬೇವಿನ ಮನೆಗೆ ಯಾವ ಥರ ದೀಪಗಳೆಲ್ಲ ಮಾಡ್ತಾರೆ ಅನ್ನೋದನ್ನ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ನಾವು ಆಲ್ರೆಡಿ ಕೆರೆ ಹತ್ರ ಬಂದಿದ್ದೀವಿ. ಸೊ ದೇವ್ರನ್ನ ಕರ್ಕೊಂಡೋಗಿ ಅಲ್ಲಿ ಹೂವು ಎಲ್ಲ ಆ, ದೇವರಿಗೆ ಅಲಂಕಾರ ಮಾಡ್ತಾ ಇದ್ದಾರೆ. ಸೊ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಟಿದ್ದೀವಿ. ನೋಡಿ ತುಂಬಾನೇ ಚೆನ್ನಾಗಿದೆ ಸ್ಟಾಲ್ಸು. ನೋಡಿ ಇದೆಲ್ಲ ಕಿಚನ್ ಐಟಮ್ಸ್ ಇಟ್ಟಿದ್ದಾರೆ. ತುಂಬಾನೇ ವೆರೈಟೀಸ್ ಆಫ್ ಸ್ಟಾಲ್ಸ್ ಇತ್ತು ಇಲ್ಲೂ ಮಾತ್ರ. ಹಾಗೆ ಜನನೂ ಅಷ್ಟೇ ತುಂಬ ಜನ ಇದ್ರು. ಸೊ ಅಷ್ಟೇ ಚೆನ್ನಾಗಿತ್ತು ಜಾತ್ರೆ ಮಾತ್ರ. ನೋಡಿ ಗೈಸ್ ಎಷ್ಟು ಜನ ನಿಂತಿದ್ದಾರೆ ಅಂತ. ಇದು ಎಲ್ಲ ಫುಲ್ಲು ಕೆರೆ ಅನಿಸುತ್ತೆ. ಸೊ ಈ ಕೆರೆಯಲ್ಲಿ ಕರ್ಕೊಂಬಂದು ದೇವರಿಗೆ ಒಂದಷ್ಟು ಶಾಸ್ತ್ರಗಳೆಲ್ಲ ಮಾಡ್ತಾರೆ. ಸೊ ಇನ್ನು ನನಗೆ ಅಷ್ಟೊಂದು ಗೊತ್ತಿಲ್ಲ ಏನೇನು ಮಾಡ್ತಾರೆ ಅನ್ನೋದನ್ನು. ಸೊ ನೋಡ್ತಾ ಇರಿ, ಈ ಬ್ಲಾಗಲ್ಲೆಲ್ಲ ಗೊತ್ತಾಗುತ್ತೆ. ಸೊ ನೋಡಿ ಗೈಸ್, ಇಲ್ಲಿ ಎಲ್ಲ ಟ್ಯಾಟೂ ಎಲ್ಲ ಹಾಕ್ಸ್ಕೊತಾ ಇದ್ದಾರೆ ಸ್ವಲ್ಪ ಜನ. ಹಾಗೆ ಬಳೆ ಎಲ್ಲ ಮಾಡ್ತಾ ಇದ್ದಾರೆ. ತುಂಬ ಜನ ಇವತ್ತು ಬಳೆಗಳು ಹಾಕ್ಸ್ಕೊಳೋ ಅಂಥದ್ದು, ಟ್ಯಾಟೂಸ್ ಹಾಕ್ಸ್ಕೊಳೋ ಅಂಥದ್ದು. ಹಾಗೆ ಜಾತ್ರೆಗೆ ಬಂದವರೆಲ್ಲ ಅವ್ರಿಗೆ ಏನೇನು ಬೇಕೋ ಎಲ್ಲ ಐಟಮ್ಸ್ ಎಲ್ಲ ಖರೀದಿ ಮಾಡ್ತಾರೆ. ಸೊ ದೇವರಿಗೆ ಇಲ್ಲಿ ಹೂವು ಎಲ್ಲ ತಗೊಂಡೋಗಿ ದೇವರಿಗೆ ಕೊಡ್ತಾರೆ. ಸೊ ಅದಕ್ಕೆ ಹೂವು ಎಲ್ಲ ಮಾರ್ತಾ ಇದ್ದಾರೆ. ಈ ದೇವರಿಗೆ ತುಂಬಾನೇ ಇಂಪಾರ್ಟೆಂಟ್ ಹೂವು. ಸೊ ಹೂವನ್ನೆಲ್ಲ ದೇವರಿಗೆ ಚೆನ್ನಾಗಿ ಮುಡಿಸಿ ಆ ತಾಯಿಗೆ ಅಲಂಕಾರ ಮಾಡೋದ್ರಿಂದ ತುಂಬಾನೇ ಫೇಮಸ್ ಇವತ್ತು ಹೂವು. ಸೊ ಅದಕ್ಕೆ ಬಂದವರೆಲ್ಲ ಆದಷ್ಟು ಹೂವನ್ನೇ ತಗೊಂಡೋಗಿ ದೇವರಿಗೆ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ. ಸೊ ನಾವು ಎಲ್ಲ ನೋಡಿಕೊಂಡು ಹಾಗೆ ಮುಂದೆ ಹೊರಟಿದ್ದೀವಿ. ಸೊ ನೋಡಿ ಗೈಸ್, ಇಲ್ಲಿ ಕಾಣ್ತಿದೆ ನೋಡಿ ಅವರು ಹೂವು ಎಲ್ಲ ದೇವರಿಗೆ ಮುಡಿಸ್ತಾ ಇರೋವಂಥದ್ದು. ಹಾಗೆ ಇನ್ನೂ ಒಂದಷ್ಟು ಶಾಸ್ತ್ರಗಳನ್ನೆಲ್ಲ ಕೈಗೊಂಡಿರೋ ಅಂಥದ್ದು ಎಲ್ಲ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ತುಂಬಾ ಚೆನ್ನಾಗಿದೆ ಗೈಸ್. ನಾನಂತೂ ಫಸ್ಟ್ ಟೈಮ್ ಈ ಥರ ಜಾತ್ರೆ ನೋಡ್ತಾ ಇರೋ ಅಂಥದ್ದು. ಸೊ ನಮ್ಮ ಊರ ಕಡೆ ಎಲ್ಲ ಬೇರೆ ಕಡೆ ಮಾ ಬೇರೆ ಥರ ಮಾಡ್ತಾರೆ. ಸೊ ನನಗೆ ತುಂಬ ಖುಷಿ ಆಯಿತು. ಇಲ್ಲಿನ ದೇವರು ಈ ಥರ ಎಲ್ಲ ಅಲಂಕಾರ ಮಾಡಿ ಕುಣಿಸ್ತಾರಲ್ವಾ, ಅದನ್ನ ನೋಡೋದೇ ಒಂದು ತುಂಬಾ ಖುಷಿ ಆಗುತ್ತೆ. ತುಂಬ ಚಂದ ಅನಿಸ್ಬೋದು. ಸೊ ಗೈಸ್ ನೋಡಿ, ಅಲ್ಲೆಲ್ಲ ಇದ್ರ ಮೇಲೆ ಕುತ್ಕೊಂಡಿದ್ದಾರೆ, ದಂಡೆ ಮೇಲೆ. ಸೊ ಇಲ್ಲಿ ಪುಟ್ಟ ಪುಟ್ಟದಾದಂತಹ ತಾವರೆ ಗಿಡಗಳೆಲ್ಲ ಇತ್ತು. ಇದು ಫುಲ್ಲು ಕೆರೆ ನೋಡಿ ಗೈಸ್, ಎಂಥ ಚಂದ ಅಲ್ವಾ ವ್ಯೂಸ್ ಎಲ್ಲ ನೋಡೋದಕ್ಕೆ. ತುಂಬಾನೇ ಚೆನ್ನಾಗಿತ್ತು ವ್ಯೂಸ್ ಮಾತ್ರ. ಸೊ ಫುಲ್ಲು ವ್ಯೂ ನೋಡಿ ಗೈಸ್ ಯಾವ ಥರ ಇದೆ ಅಂತ. ನಮ್ಮ ತನು ಜೊತೆ ನಾನು ಇವತ್ತು ಖುಷಿ ಖುಷಿಯಾಗಿ ಅವಳ ಜೊತೆ ಓಡಾಡಿಕೊಂಡು ಜಾತ್ರೆಯಲ್ಲಿ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಗೈಸ್, ಇಲ್ಲಿ ಕಾಣ್ತಿದೆ ನೋಡಿ, ಝೂಮ್ ಹಾಕಿದ್ದೀನಿ ಆದಷ್ಟು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ದಾರೆ ಅಂತ. ಡೋಲು ಮೇಳ ಆ ದೇವರಿಗೆ ತುಂಬಾ ಚೆನ್ನಾಗಿತ್ತು. ಎಷ್ಟು ಜನ ಸಾಗರ ತುಂಬಿದ್ದಾರೆ ಅಂತ ನೋಡಿ ನಮ್ಮ ಜಟ್ಟಿ ಅಗ್ರಹಾರದಲ್ಲಿ. ಹಾಗೆ ಪುಟ್ಟ ಅಣ್ಣ ಬೆಳಗ್ಗೆನೆ ಸ್ನಾನ ಮಾಡಿಕೊಂಡು ದೇವ್ರ ಹತ್ರ ಇಲ್ಲಿ ಪೂಜೆ ಮಾಡಿಸ್ಲಿಕ್ಕೆ ಅಂತ ಬಂದಿದ್ರು. ಸೊ ಅದಕ್ಕೆ ಪುಟ್ಟ ಅಣ್ಣ ಅಲ್ಲೇ ಇದ್ದಾರೆ. ನಾವು ಇದ್ಕೊಂಡು ಈಗ ಎಲ್ಲ ರೆಡಿಯಾಗಿ ಬಂದಿದ್ದೀವಿ. ಯಾಕಪ್ಪ ಅಂತ ಅಂದರೆ ಈಗ ದೇವರು ದೇವಸ್ಥಾನದ ಹತ್ರ ಬರೋ ಅಷ್ಟೊತ್ತಿಗೆ ನಾವು ದೀಪಗಳೆಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲ ಇಲ್ಲಿ ನೋಡಿಕೊಂಡು ಮನೆ ಕಡೆ ಹೊರಟಿದ್ದೀವಿ. ಖುಷಿ ಪುಟಾಣಿ ಪುಟ್ಟ ಅಣ್ಣನ ಹುಡುಕ್ತಾ ಇದ್ದಾಳೆ. ಸೊ ಪುಟ್ಟ ಅಣ್ಣ ಖುಷಿ ಪುಟಾಣಿಗೆ ಕಾಣಿಸ್ಲಿಲ್ಲ. ನಾವು ಪುಟ್ಟ ಅಣ್ಣನ ಮಾತಾಡ್ಸ್ಕೊಂಡ್ ಬಂದ್ವಿ. ಸೊ ಅವರು ದೇವ್ರ ಹತ್ರ ಅಲ್ಲಿ ಎಲ್ಲ ಪೂಜೆ ಕೊಟ್ಟಿದ್ರಲ್ವ, ಅದಕ್ಕೋಸ್ಕರ ದೇವ್ರ ಹತ್ರ ಅಲ್ಲಿ ನಿಂತಿದ್ದಾರೆ. ಸೊ ಅದಕ್ಕೆ ನಾವು ಪುಟಾಣಿಗೆ ತೋರಿಸ್ಲಿಲ್ಲ, ಯಾಕಂದರೆ ಹಠ ಮಾಡ್ತಾಳೆ ಅಂತೇಳಿ ನಾವು ಪುಟ್ಟ ಅಣ್ಣನ ತೋರಿಸ್ಲಿಲ್ಲ ಖುಷಿ ಪುಟಾಣಿಗೆ. ಸೊ ಅವಳು ಅಷ್ಟೊಂದು ಗಮನ ಇಟ್ಟು ನೋಡಿಲ್ಲ ಪುಟ್ಟ ಅಣ್ಣನ, ಅದಕ್ಕೋಸ್ಕರ ಅವಳು ಪುಟ್ಟ ಅಣ್ಣನ ಹುಡುಕ್ತಾ ಇದ್ದಾಳೆ. ಸೊ ಗೈಸ್ ಆಲ್ಮೋಸ್ಟ್ ಆಯಿತು ಅನಿಸುತ್ತೆ. ಇನ್ನು ಅಲಂಕಾರ ಎಲ್ಲ ಮಾಡಿದ್ದಾಗಿದೆ.
ಸೊ ಗೈಸ್ ಇಲ್ಲಿ ನೋಡಿ ಎಷ್ಟು ಜನ ಇನ್ನೂ ಬರ್ತಾ ಇದ್ದಾರೆ ಅಂತ ಹೇಳಿ. ಸೊ ಎಲ್ಲ ಇಲ್ಲಿ ಡೈರೆಕ್ಟ್ ಕೆರೆ ಹತ್ರನೇ ಬರ್ತಾ ಇದ್ದಾರೆ. ಸೊ ಇನ್ನೂ 1 ಅವರ್ ಆಗುತ್ತಂತೆ ದೇವರು ದೇವಸ್ಥಾನದ ಹತ್ರ ಬರೋ ಅಷ್ಟೊತ್ತಿಗೆ. ಸೊ ಅದಕ್ಕೆ ಎಲ್ಲರೂ ಇಲ್ಲೇ ಬರ್ತಾ ಇದ್ದಾರೆ. ಸೊ ಎಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಗೈಸ್, ಸಾಲ ಕುತ್ಕೊಂಡ್ಬಿಟ್ಟಿದ್ದಾರೆ ದೇವ್ರನ್ನ ನೋಡ್ಲಿಕ್ಕೆ ಅಂತ. ಸೊ ಗೈಸ್ ಆಮೇಲೆ ನಾವು ವೀರಭದ್ರ ಸ್ವಾಮಿ ಟೆಂಪಲ್‌ಗೆ ಬಂದ್ವಿ. ಸೊ ಇಲ್ಲೂ ಅಷ್ಟೇ ದೇವರಿಗೆ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಈಗ ಬೇವಿನಾಳಮ್ಮ ದೇವರು ಕೆರೆ ಹತ್ರದಿಂದ ಇಲ್ಲಿಗೆ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಇಲ್ಲಿಂದ ಎಲ್ಲರೂ ದೀಪಗಳನ್ನ ಹೊತ್ಕೊಂಡು ದೇವಸ್ಥಾನದ ಕಡೆಗೆ ಹೊರಡ್ತಾರೆ. ಸೊ ನೋಡಿ ಗೈಸ್ ಆದ್ರಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವ್ರಿಗೆ. ಸೊ ಬಂದವರಿಗೆಲ್ಲ ಪೂಜೆ ಮಾಡ್ಕೊಡ್ತಾ ಇದ್ರು ಪೂಜಾರರು. ಸೊ ನೋಡಿ ಗೈಸ್ ಈಗ ಕಾಣ್ತಿರೋವಂಥದ್ದು ವೀರಭದ್ರ ಸ್ವಾಮಿ. ಹಾಗೆ ಈ ಸೈಡ್ ಬಂದ್ರೆ ಮಣಿಕಂಠ. ಸೊ ಮಣಿಕಂಠ ಸ್ವಾಮಿನೂ ಸಹ ಇಲ್ಲಿತ್ತು. ಹಾಗೆ ಗಣಪತಿ. ಸೊ ನಾವು ಯಾವುದೇ ಒಂದು ಪುಟ್ಟ ಕಾರ್ಯ ಮಾಡ್ಬೇಕಾದ್ರೂ ನಾವು ಗಣಪನ್ನ ಪೂಜಿಸ್ಬೇಕು. ಆದ್ದರಿಂದ ಒಂದು ಪುಟ್ಟ ಶ್ಲೋಕ ಹೇಳುತ್ತೇನೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸೊ ಆಮೇಲೆ ತಾಯಿನ ನೋಡಿಕೊಂಡು ಹಾಗೆ ನಾವು ಸ್ವಲ್ಪ ಹೊತ್ತು ಅಲ್ಲಿ ಕುತ್ಕೊಂಡು ಹಾಗೆ ನವಗ್ರಹನ ಎಲ್ಲರೂ ಸುತ್ತಿ ಇನ್ನು ಮನೆ ಕಡೆ ಹೊರಟಿದ್ದೀವಿ. ಸೊ ಗೈಸ್ ಎಲ್ಲರೂ ಪ್ರಸಾದ ಕೊಡ್ತಾ ಇದ್ರು. ಪ್ರಸಾದ ಎಲ್ಲ ತಗೊಂಡು ಮನೆಗೆ ಬಂದು ಪ್ರಸಾದ ತಿಂದು ಹಾಗೆ ಈಗ ದೇವರು ಬರ್ತಾ ಇದೆಯಂತೆ. ಸೊ ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾವು ಅಷ್ಟೇ ದೀಪಗಳನ್ನೆಲ್ಲ ತಗೊಂಡು ಈಗ ವೀರಭದ್ರ ಸ್ವಾಮಿ ಟೆಂಪಲ್ ಹತ್ರನೇ ಹೊರಟಿದ್ದೀವಿ. ಸೊ ನೋಡಿ ಗೈಸ್ ಇವತ್ತು ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನೈಟ್ ವ್ಯೂ ಸಖತ್ತಾಗಿತ್ತು. ಹಾಗೆ ಈಗ ಮಾರ್ನಿಂಗು ಅಷ್ಟೇ ಎಷ್ಟು ಚೆನ್ನಾಗಿ ದೀಪ ಕಾಣ್ತಿದೆ ಅಂತ ನೋಡಿ. ಸೊ ಎಲ್ಲರೂ ಅಷ್ಟೇ ಅವ್ರವ್ರ ಮನೆಗಳಿಂದ ದೀಪಗಳನ್ನ ದೇವಸ್ಥಾನದ ಹತ್ರ ಬರ್ತಾ ಇದ್ದಾರೆ. ಸೊ ಅಷ್ಟೇ ನಾವು ತನು ಹಿಂದೆ ಎಲ್ಲರೂ ಹೊರಟಿದ್ದೀವಿ. ತನು ದೀಪನ ಎತ್ಕೊಂಡು ಹೊರಟಿದ್ದಾಳೆ. ಪುಟ್ಟ ಅಣ್ಣ ಮುಂದೆ ಹೋಗ್ತಾ ಇದ್ದಾರೆ. ಸೊ ಆಮೇಲೆ ಇಲ್ಲೂ ಅಷ್ಟೇ ಎಕ್ಸ್ಚೇಂಜ್ ಮಾಡ್ಕೊಂಡ್ರು ದೀಪಗಳನ್ನ. ತನು ಒಂದು ಸ್ವಲ್ಪ ಹೊತ್ತು ಹಾಗೆ ರಕ್ಷಿತಾ ಒಂದು ಸ್ವಲ್ಪ ಹೊತ್ತು ದೀಪನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಖುಷಿ ಪುಟಾಣಿ ನೋಡಿ ಗೈಸ್ ನಾನು ಬರ್ತಾ ಇದ್ದೀನೋ ಇಲ್ಲೋ ಅಂತ ಹೇಳ್ಬಿಟ್ಟು ಹಿಂದೆ ನೋಡ್ಕೊಂಡು ಅವ್ರ ಅಜ್ಜಿ ಜೊತೆ ಹೋಗ್ತಾ ಇದ್ದಾಳೆ ಮುಂದೆಗಡೆ. ಸೊ ಆಲ್ರೆಡಿ ಸ್ವಲ್ಪ ಜನ ದೀಪಗಳನ್ನೆಲ್ಲ ಹೊತ್ಕೊಂಡು ಹೋಗಿ ಆಲ್ರೆಡಿ ನಿಂತಿದ್ದಾರೆ ದೇವಸ್ಥಾನದ ಹತ್ರ. ಸೊ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ, ಒಂದೊಂದು ದೀಪ ಒಂದೊಂದು ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿ ಗಮನಿಸಿದ್ದೀರಾ? ಸೊ ತುಂಬಾ ಜನ ವಿಳೆದೆಲೆಯಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ಇನ್ನೂ ಒಂದಷ್ಟು ಜನ ಕನುಗ್ಲುವ ಅಂತ ಬರುತ್ತಲ್ವಾ? ಸೊ ಅದು ರೋಸ್ ಕಲರ್ ಹಾಗೆ ವೈಟ್ ಕಲರಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ಇನ್ನೂ ಒಂದಷ್ಟು ಜನ ರೋಸಲ್ಲಿ ಡೆಕೋರೇಷನ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಇನ್ನೂ ಒಂದಷ್ಟು ಜನ ಅಡಿಕೆ ಮರದ್ದು ಹೊಂಬಾಳೆ ಬರುತ್ತಲ್ವಾ? ಸೊ ಆ ಹೊಂಬಾಳೆಯಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ವಾ ನೋಡೋದಿಕ್ಕೆ. ಸೊ ಗೈಸ್ ನೋಡಿ ದೇವ್ರು ಬರ್ತಾ ಇದೆ, ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಬನ್ನಿ ಗೈಸ್ ನೋಡೋಣ, ದೇವ್ರು ಕರ್ಕೊಂಡ್ ಬರ್ತಾ ಇದ್ದಾರೆ.
ಸೊ ಗೈಸ್ ನೋಡಿದ್ರಲ್ವಾ ನಮ್ಮ ಬೇವಿನಾಳಮ್ಮ ಹಾಗೆ ವೀರಭದ್ರ ಸ್ವಾಮಿಗೆ ಯಾವ ಥರ ಎಲ್ಲ ಪೂಜೆಯನ್ನು ಸಲ್ಲಿಸಿದ್ರು ಅಂತ. ಸೊ ಈ ಭಾಗದಲ್ಲಿ ನಿಮಗೆ ಯಾವ ಭಾಗ ತುಂಬ ಇಷ್ಟ ಆಯಿತು ಸೊ ಅದನ್ನು ನೀವು ಕಮೆಂಟ್ ಮಾಡಿ. ಹಾಗೆ ಈಗ ಎಲ್ಲರೂ ದೀಪಗಳನ್ನ ಅಂದರೆ ದೀಪದಾರತಿಗಳನ್ನೆಲ್ಲ ಹೊತ್ಕೊಂಡು ಬೇವಿನಾಳಮ್ಮ ದೇವಸ್ಥಾನಕ್ಕೆ ಹೊರಟಿದ್ದಾರೆ. ಸೊ ಅಲ್ಲಿ ದೀಪಗಳನ್ನ ಬೆಳಗಿ ಆ ತಾಯಿಗೆ ಆಮೇಲೆ ಎಲ್ಲರೂ ಮನೆ ಕಡೆ ಹೊರಡ್ತಾರೆ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಬಾಯ್.